ಹಾಯ್, ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಕಡ್ಬನ್ನು ಮಾಡೋಣ ಅಂತ ಈ ಎಲೆಯಿಂದ. ಇದಕ್ಕೆ ನಾವು ನಮ್ಮ ತುಳು ಭಾಷೆಯಲ್ಲಿ ತಂದೆವದೈರೆ ಅಂತ ಹೇಳ್ತೀವಿ. ಬಟ್ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ, ಇನ್ನೇನಾದರೂ ಸರ್ಚ್ ಮಾಡಬೇಕಷ್ಟೆ. ಈ ಎಲೆಯಿಂದ ಕಡ್ಬನ್ನು ಮಾಡ್ತಾರೆ. ಏನೋ ಸಿಹಿ ಸಿಹಿ ಆಗುತ್ತೆ ಇದು ಈ ಎಲೆಯಿಂದ ಕಡುಬು ಮಾಡಿದ್ರೆ ಅಂತ ಹೇಳ್ತಾರೆ. ಓಕೆ, ಈ ಎಲೆನ ಕುಯ್ಕೊಂಡು ಇವಾಗ ಕಡುಬನ್ನು ಮಾಡೋಣ. ಮಳೆಗಾಲ ಆಗಕ್ಕೂ ಏನೋ ಒಂದು ಸ್ವಲ್ಪ ಹರಿದು ಹೋಗಿದೆ ಎಲೆ. ಈ ಎಲೆನ ತಂದೆವದೈರೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ಕರೆಕ್ಟಾಗಿ ನೋಡಿ ಇದಕ್ಕೇನಂತ ಹೇಳ್ತಾರೆ ಅಂತ ಹೇಳಿ. ಇವತ್ತು ಮಕ್ಕಳು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಇತ್ತು. ಸೊ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮಿಗೆ ಹೋಗಿ ಬಂದೊಳೆ ಫಸ್ಟು ಎಲೆನ ಕುಯ್ಕೊಂಬಿಡೋಣ, ಆಮೇಲೆ ಮಳೆ ಬಂದರೆ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಎಲೆ ಕಟ್ ಮಾಡೋಕ್ಕೆ ಬಂದೆ. ನೋಡಿ, ಇದರಲ್ಲಿ ಸ್ವಲ್ಪ ಎಲೆ ಚೆನ್ನಾಗಿದೆ. ಸಾಕು ಅನಿಸುತ್ತೆ, ಬೇಕು ಅಂದರೆ ಆಮೇಲೆ ಕುಯ್ಕೋಬೋದು, ಮನೆ ಹತ್ರನೇ ಇದೆ, ಹಾಗಾಗಿ ಕುಯ್ಕೊಬೋದು. ಸದ್ಯಕ್ಕಿಷ್ಟು ಸಾಕು. ಬೇಬಿ ಕಮ್. ಏನು ಒಂದು ಮತ್ತೆ ಒಂದು ಕೈ ಪುಟ್ ಮಲ್ಪರೆ ಯಾನೊಂದೇನು ಇನ್ಸಲ್ಪ ಡ್ರಾಯಿಂಗ್ ಒಂದು ಕೈ ಪಾದ್ನ ಅಕ್ಕ ಒಂದು ಎಂಕ ಹಾತು ಮಲ್ಪರೆ ಒಂದು ಇಲ್ಲ ಪತ್ತು ಅಕ್ಕ ಒಂದು ನಿಗ್ಲೆಗ್ ಮತ್ತೆ ಬೇರೆ ಮಲ್ಪರೆ ಒಂದು ಕತ್ತು ಮಲ್ದು ನಾನಿದೆ ನಿಗ್ಲೆಗ್ ಮತ್ತೆ ಹೆಲ್ಪ್ ಮಾಡ್ಕೊಳ್ತ ಅಂದೆ. ಆ ಇರೇಟ್ ದಾದ ಮಲ್ಪೇರು ಹೆಲ್ಪ್ ಮಲ್ಪರೆ ಪೂರ ಅತ್ತ ಆ ಇರೇಟ್ ದಾದ ಮಲ್ಪೇರು ಸಾರು ಮಲ್ಪುನಾ? ಯಾನ್ ಇತ್ತೈತೆ ಕಡುಬು ಮನ್ಪೇರನ್ ಪಂಡತೆ ಈ ಸಾರು ಮಲ್ಪುನ್ ಪಂಡ್ಪತ ಕಡುಬು ಮಲ್ಪು ಸಾರು ಮಲ್ಪು. ಓಕೆ, ಬಲೆ ಕೊರ್ಲೆ. ಪೋಯ ಇಲ್ಲಾಗ ಯಾವೆ ಅಂದತೆ ಅಂದೆ ಎಂಕಿರ್ ಕೊಡೆ ಪತ್ತು ಜರೆ ಇಲ್ಲ ಪೋಂಡ ಇರ್ ಕೊಡೆ ಬತ್ತವರ ಇಲ್ಲಡೆ ಹೆಂಗ್ ಕೊಡೆದೆ ಬತ್ತುನು ಜರ ಅರ್ಪುಂಡ ಶಾಲೆ ರಜೆ ತಿಕ್ಕುಜ ಶಾಲೆ ಮಾತ್ರ ಜ್ವರ ಇಪ್ಪುಜಿ ಬಂದು ಅಮ್ಮ ಅಮ್ಮ ಶಿ ಬುಲ್ಪೇರ ಇರಂಡಲ್ಲ. ಇಲ್ಲಿ ನಾನು 2 ಗ್ಲಾಸ್ ಬಾಯ್ಲ್ಡ್ ರೈಸ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಒಂದು 7ರಿಂದ 8 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಅದು 7ರಿಂದ 8 ಗಂಟೆ ನೆನೆದ್ರೆ ಚೆನ್ನಾಗಿ ರುಬ್ಕೊಳ್ಳೋಕ್ಕೆ ಆರಾಮಾಗುತ್ತೆ. ನೋಡಿ, ಈ ಅಕ್ಕಿನ ನಾನು ಒಂದು 7ರಿಂದ 8 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಬಾಯ್ಲ್ಡ್ ರೈಸ್ ಆಗಿರೋದ್ರಿಂದ ಇಷ್ಟೊತ್ತು ನೆನೆಲೇಬೇಕು. ಮತ್ತು ಇದಕ್ಕೆ ಬಾಯ್ಲ್ಡ್ ರೈಸೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು. ನಾವು ತುಳುನಾಡವರಾಗಿರೋದ್ರಿಂದ ಬಾಯ್ಲ್ಡ್ ರೈಸ್ನೇ ಜಾಸ್ತಿಯಾಗಿ ಇಷ್ಟಪಡ್ತೀವಿ, ಹಾಗಾಗಿ ನಾನು ಈ ರೈಸ್ನ ತೊಗೊಂಡಿದ್ದೀನಿ. ಹಾಗೆ ನನ್ನ ವೀಡಿಯೋಸ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನೀವೇನಾದರೂ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದುಬಿಡುತ್ತೆ. ಆವಾಗ ನನ್ನ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಬೇಕಿದ್ರೆ ಇದಕ್ಕೆ ಮಿಕ್ಸು ಹಾಕ್ಬೋದು. ವೈಟ್ ರೈಸು ಸ್ವಲ್ಪ ಹಾಕಿ, ಬಾಯ್ಲ್ಡ್ ರೈಸ್ ಸ್ವಲ್ಪ ಹಾಕಿ ರುಬ್ಕೋಬೋದು. ನಾನಿಲ್ಲಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ
ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಒಂದು ವೇಳೆ ಉಪ್ಪು ಕಡಿಮೆ ಆದರೆ ಆಮೇಲೂ ಹಾಕೋಬೋದು. ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ. ಆಮೇಲೆ ಬೇಕು ಅಂತ ಅಂದರೆ ರುಬ್ಕೊಳ್ತಾ ರುಬ್ಕೊಂಡ್ರೆ ಆಯಿತು. ಇವಾಗ ಇದನ್ನು ರುಬ್ಕೊಳ್ಳೋಣ. ನೋಡಿ ರುಬ್ಕೊಂಡಾಗಿದೆ. ಇವಾಗ ಇದನ್ನು ಎಲೆಗೆ ಹಚ್ಕೋಬೇಕು. ನೋಡಿ ಇಷ್ಟು ಗಟ್ಟಿ ಬೇಕು ಇದನ್ನು ಹಚ್ಕೊಳ್ಳೋದಕ್ಕೆ. ಇದನ್ನು ಆರಾಮಾಗಿ ಹಚ್ಕೋಬೋದು. ಇವಾಗ ಎಲೆಗೆ ಹಚ್ಕೊಳ್ಳೋಣ. ಇಲ್ಲಿ ಈ ಎಲೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂತಂದರೆ ಮಳೆ ನೀರು ಬಿದ್ದು ಅದರಲ್ಲಿ ಮುಂಚೆ ಇದ್ದಂತಹ ಡಸ್ಟ್ ಎಲ್ಲ ಹಾಗೆ ಗಟ್ಟಿಯಾಗಿ ಹಿಡ್ದಿರತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದರ ದಂಟೇನಿದೆ ಅದನ್ನು ನೀಟಾಗಿ ಬುಡದಲ್ಲೇ ಕಟ್ ಮಾಡಿಕೊಂಡು ನಾವು ರುಬ್ಕೊಂಡಂಥ ಹಿಟ್ಟನ್ನು ನೀಟಾಗಿ ತೆಳುವಾಗಿ ಅದಕ್ಕೆ ನಾವು ಬಾಳೆ ಎಲೆ ಕಡುಬು ಹೇಗೆ ಮಾಡ್ತೀವೋ ಅದೇ ರೀತಿ ಈ ಎಲೆಗೂ ಹಚ್ತಾ ಬಂದರೆ ಆಯಿತು. ದುಂಬು ಏರ್ ಮಾಡ್ತಂದಿತ್ತು ನಮ್ಮ ತಿಂಡಿನ ಪುರ ಸಿದಪ್ಪೆ ಅನ್ನೋದು ಎನ್ನ ದೊಡ್ಡ ದೊಡ್ಡ ಪೂರ ಕಲ್ಪೋಗಿತ್ತು ಇವಾಗ ನಾನು ಸಣ್ಣ ಉಂಟು ಮಗ ನಾನು ನಿಂತು ಕಲ್ಪೋರು ಪೂರ ಯಾನೇ ಕಲ್ಪ ನಿಂತೆ ಉಪ್ಪಡಬಾರ್ದು ನೀವು ಕಲ್ಪೋಡು. ಅವಾಗಿನವ್ರ ನಂಬಿಕೆನೋ ಏನೋ ಗೊತ್ತಿಲ್ಲ, ಈ ಎಲೆನಲ್ಲಿ ಸಿಹಿಯ ಅಂಶ ಇದೆ ಅಂತ ಹೇಳ್ತಾರೆ. ಹಾಗೆ ತೀರಾ ಸಿಹಿ ಆಗಲ್ಲ. ನಮ್ಮ ದೊಡ್ಡಮ್ಮನೇ ಹೇಳ್ತಾರೆ ಎಷ್ಟೋ ಗ್ರಾಮ್ ಬೆಲ್ಲದ ಸಿಹಿ ಈ ಎಲೆನಲ್ಲಿ ಇದೆ, ಈ ಒಂದು ಎಲೆನಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ತೀರಾ ಸಿಹಿ ಏನೋ ಆಗಲ್ಲ ಕಡುಬು ಮಾಡಿದ್ರೆ. ಮೋಸ್ಟ್ಲಿ ಬೇರೆ ತಿಂಡಿಗಳಿಗಿಂತ ಇದು ಸ್ವಲ್ಪ ಸ್ವೀಟ್ ಅನ್ನಿಸ್ಬೋದೋ ಏನೋ, ಆದರೆ ಇವಾಗಿನವ್ರ ನಾಲ್ಗೆಗೆ ಈ ಸ್ವೀಟ್ ಏನೂ ಅಲ್ಲ. ಯಾಕೆಂತಂದರೆ ಸ್ವೀಟ್ಸ್ ತಿನ್ನೋದೇ ಜಾಸ್ತಿ. ಆ ಸಿಹಿ ಮುಂದೆ ಈ ಸ್ವಲ್ಪ ಸ್ವಲ್ಪ ಸಿಹಿ ಯಾವ ರೀತಿಲೂ ಗೊತ್ತಾಗೋದಿಲ್ಲ. ಆ ರೀತಿ ತುದಿ ಕಟ್ ಮಂತು ಕೊರ್ಪಾರ ದೊಡ್ಡಾಗ ಅಂಚಿಡ್ದುಕಲ್ಲಿ ಅಲ್ಲ ಅಂಚ ಕಟ್ ಮಂತ್ಪೋಡು. ಈ ಎಲೆ ಇದೆಯಲ್ಲ ಇದ್ರ ಬಗ್ಗೆ ನಾನು ಸರ್ಚ್ ಮಾಡಿದೆ. ಇದಕ್ಕೆ ನಾವು ತಂದೇವ್ದ ಇರೆ ಅಂತ ಹೇಳ್ತೀವಿ ತುಳು ಭಾಷೆನಲ್ಲಿ. ಇದಕ್ಕೆ ಕನ್ನಡದಲ್ಲಿ ಉಪ್ಪಳಿಗೆ ಎಲೆ ಅಂತ ಹೇಳ್ತಾರೆ. ಹಾಗೆ ನಾನು ಇದ್ರ ಬಗ್ಗೆ ಹಿಂದೆ ಹೇಗೆ ಮಾಡ್ತಾ ಇದ್ರು ಈ ತಿಂಡಿನ, ಅವಾಗಿನವರೆಲ್ಲ ಹೇಗೆ ಮಾಡ್ತಾ ಇದ್ರು ಅಂತ ನಾನು ಸುಮ್ಮನೆ ಒಂದು ಪ್ರಶ್ನೆನ ಕೇಳಿದೆ. ಅವಾಗ ಅವರು ಈ ಉಪ್ಪಳಿಗೆ ಎಲೆ ಬಿಟ್ಟು ಮತ್ತೆಲ್ಲದನ್ನು ಹೇಳಿದ್ರು. ಆದ್ರೂ ಅವಾಗಿನ ಆಚರಣೆಗಳು ಏನಿದ್ವು ಅದರಲ್ಲಿ ಒಂದು ಸ್ವಲ್ಪನೂ ಇವಾಗಿನ ಮಕ್ಕಳಿಗೆ ಗೊತ್ತಿಲ್ಲ. ಎಷ್ಟೋ ಹೇಳಬೇಕು ಅಂತಂದರೆ ನನಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲ. ದೊಡ್ಡಮ್ಮ ಹೇಳ್ತಿರ್ಬೇಕಿದ್ರೆ ನನಗೆ ಹೌದಾ ಈ ಥರ ಆಚರಿಸ್ತಾ ಇದ್ರಾ ಅಂತ ನಾನೇ ಅದ್ರ ಮೇಲೆ ಪ್ರಶ್ನೆನ ಮಾಡ್ತಾ ಇದ್ದೆ. ಇತ್ತ ಕಣಿಲದೇ ಮನ್ಪುಜರ್ ಕಣಿಲೆ ಪುರ ನಿಗುಲೆ ಮಲ್ತ ಇರ್ತಾರ ಹಿರೇ ಮಲ್ಪರೆ ಬರ್ಪೋಡ ಎರೆಗ್ಲ ಬರ್ಪುಜೆತ್ತೆ ಪಜ್ಜಿ ಕಣಿಲೆ ಮನ್ಪರೆ ಅತ್ತ ಪಜ್ಜಿ ಕಣಿಲೆ ಬಾಬು ಊರ ಐತ ಮಿತ್ತಿದೆಯಾರ ಉಪ್ಪಾಡು ಗೊತ್ತಿಲ್ಲ ಸರಿ ಪಂಚಾನೆ ಅದಾಗ ಕ್ಯಾನ ಪುಂಡಿ ಮಾಡ್ತದೆ ಅಟ್ಟೋಡು ಬಾಡು ಉಂಟೆ ಕ್ಯಾನದ ಪುಂಡಿ ಮಾಡ್ತದೆ ಒಂದು ವರ್ಂಬ ಒಂದು ಏಳು ನಾನೇ ವರ್ಂಬ ಏಲು ಏನೇ ಒಂದು ವರ್ಮ ಮಾಡಬೇಕು ಕ್ಯಾನ ಪುಂಡಿ ಅಟ್ಟೋಡು ಒಂದು ಈ ಬಟ್ಟ ಅದು ಅಟ್ಟೋಡಿಗೆ ಅಂದ ಅವಿತ್ತ ಅಟ್ಟಡ ಪಾಡ್ನೆ ನೀನ ಮಲ್ಪುವಾರು ಅಟ್ಟು ಬಂಡ ದೆಪ್ಪುವ ದೆಪ್ಪಿಗೆ ಗೊತ್ತಿಲ್ಲ ಮೂರು ತಿನ್ನು ಗೊತ್ತಿಲ್ಲ ಏತ್ ಸಮಯ ದೀವೋಲೇವೇನು ಜೀವಿಸಿ ಮಾಡಿದೆ ಅದನ್ನೇ ಅಟ್ಟೋ ಪಾಡು ದೆಪ್ಪು ಅದನ್ನೇ ಒಕ್ಕಡೆ ಪಾಡ್ನ ಒಕ್ಕಡೆ ಅಟ್ಟೋ ಗಾ ಒಂದು ಅಟ್ಟೋ ಅದ ಕೊಂಚ ಅಟ್ಟೋ ಪಾಡ್ನ ದುಂಡ ಇಲ್ಲ ಇಟ್ಟೆ ಇತ್ತವು ಓಡು ಕ್ಯಾನ ಮುಳ್ಳ ಕಟ್ಟಿದ್ದೀರು ದಾಲ್ ಇತ್ತವು ಕಟ್ಟಿ ಅವನ್ ಸಂಪ್ರದಾಯನಾ ಏನು ಅಲ್ಲಿ ನೀಗಳಿಗೆ ಬಡತನ ಲೆಪ್ಪುಂಗೆ ಅಟ್ಟೋ ಬಾಡ್ದಿಲ್ಲ ಕ್ಯಾನ ಮುಂಡಿ ಮಾಡ್ತದೆ ಅಟ್ಟ ಪಾಡ್ದು ಬಕ್ಕ ತಿನ್ನೋಡ ಬಕ್ಕ ತಿನ್ನು
ಪಿಂಪಿ ವೇಸ್ಟ್ ಮಾಡ್ಕೊಡ್ಜಿಯ ನೀನು ಜಾಸ್ತಿ ಮಲ್ತಂದಿಜ್ಜಿ ಹೌದೇಗ ಲೆಕ್ಕನೆ ಬಕ ಇತ್ತೆ ಮಲ್ಪೊಡತ ನಿಗುಲು ಅಂಚ ನನ್ನದಗುಲು ತಿನ್ಪುಜೆರ ನನ್ನದಗಲೆ ತಿನ್ರೆ ಇಜ್ಜ ಎಂಕುಲು ಮಲ್ಪ ನಿಗುಲು ಪಂಡು ಕೊರಡತ್ತ ನಿಗುಲು ನಿಗುಲು ಪಂಡು ಕೊರಂಡ ಅವ್ವರಿ ನಿಗುಲು ಪಂಡು ಕೊರೋಡು ಎಂಕಲಿಗ್ ಕ್ಯಾನೆದ ಪುಂಡಿ ಎಂಚ ಮಲ್ಪುನ ಕ್ಯಾನೆದ ಪುಂಡಿನ ಐತ ಒಂದು ಒಂದೇಟು ಮನ್ಪುನ ಇರೇಟು ಮನ್ಪುನ ಕೇನದ ತಪ್ಪುಡು ಮಲ್ಪುನ తప్పుడు బియ్య దిగు తప్పుడు బియ్య ಗೆಲ್ಲ ಗೆಲ್ಲ ತಪ್ಪಲ ಒಟ್ಟು ಮಾಡ್ತದೆ ಬಿಯ್ಯ ದಿಗು ನೈ ಅಕ್ಕ ಬಿಯ್ಯ ದಿದು ಗುದ್ದು ಕ್ಯಾನ ಉಂಡಿ ಬಿಯ್ಯ ದಿಗು ಒಟ್ಟು ಅಕ್ಕ ಗುದ್ದು ಬರ್ತದೆ ಕಂಡೆ ಬುದ್ಧುಲಕ ಬೊಕ್ಕಾರಿ ಒಟ್ಟು ಕಡಿ ನಾನು ಪಿಂಪಿ ಈ ರಡ್ಡ ಬಾಬು ಇರ್ಲಕ್ಕಲಿ ಬಾಬು ಯಾವ ಈ ಪತ್ತೈನ ಶೋಕಾಂಡ್ ಯಾವವೇ ಬಾಬು ನಮ್ಮ ಹತ್ರ ಪತ್ತಾನೆ ಯಾವ ಅವು ಪತ್ತ ಹೊಚ್ಚಿ ಆಟಪ್ಪ ಬಾಬು ಅಪ್ಪ ಯಾವ್ದು ದಪ್ಪ ಹೋಗಪ್ಪ ಬಾಬು ಎಂಗ್ ಅಂಚಿ ತೋಜುಜಿ ಬಾಬಾ ಈರು ಪತ್ತವನ ಕೋರ್ಸುಡು ಆರು ಪತ್ತನ ನಲ್ಪುರ ಬಾಬು ಈರೆಂಕೆ ಬಜ್ಜಿ ಅಡ್ಡಾವೆ ನಮ್ಮ ಹತ್ರ ಕಲ್ತೀನಿ ಯಾವ ಹಾಲು ಕಲ್ಕೊಡ್ತೀಯ ಅತ್ತಪ್ಪು ಅತ್ತ ಬಾಬು ಬಾಬು ವೇಸ್ಟ್ ಮಂತಂದುಲ್ಲ ನೆಲಕ್ಕೆ ಪೂರ ಪೋವನುಂಡು ಬಾಬು ವೇಸ್ಟ್ ಆಪುಣ ಅಂಚ ಪತ್ತ ಹೊಡ್ಚಿ ಬಾರ್ದಿ ಇರುತ್ತಲ್ಲ ಪತ್ತಲ್ಲ ಪಾಡೆಲ್ಲ ತಿಳುವ ಒಳ್ಳೆ ಒಳ್ಳೆ ಇದೆ ಇರ ಯಾಂಡ ಯಾಕೊಂಡು ಪಿಂಪಿ ವೇಸ್ಟ್ ಮಂತಂದುಲ್ಲ ಪಿಂಪಿ ಯಾವ ನನ್ನ ಮಣ್ಣ ಹಾಪುಂಡು ಪಿಂಪಿ ಹಾಳು ಮಲ್ಪು ಅಂಚ ಮಲ್ಪೊಡ್ಚೆ ಅವು ತಿಂಡ್ರೆ ಅಪ್ಪಚ್ಚಿ ಬೊಕ್ಕ ವೇಸ್ಟ್ ಹಾಪುಂಡು ಯಾವ ಈ ಪತ್ತೇನ ಯಾವ ನೀನು ಹೆಲ್ಪ್ ಕೇಳ್ನೇನೆ ತಪ್ಪಾಂಡು ಯಾವ ಪೋಲೆ ಬಾಬು ಪಿಂಪಿ ದಾನೆ ಪಾತೆರಂದ ಬೇಲೆ ಬಂತಂದಿಲ್ಲ ಈ ಕಡೆನ ಪಣ್ಣಿ ಬನ ಪಿಂಪಿ ಅವೇನು ಕೈಪ್ ಮನ್ ಪರೆಗೆ ಪಣ್ಣೆ ತಾತಪ್ಪು ಇತ್ತೈಕ್ ಕಡಿಮೆ ಪತ್ತ ಅಂದಿಲ್ಲ ಪಿಂಪಿ ಪಾತೆರುಡಿ ಪನೋಡು ಲಾಯ್ಕ ಪಂಡ ನೆಲಕ್ಕೆ ಪೂರ ಪತ್ತೆ ಯಾವ ಬುಡ್ಲೆ ಯಾವ ಕುರ್ಲಾಂಡಿ ಯಾವ ಬುಡ್ಲೆ ದೊಡ್ಡ ಕುರ್ಲೆ
ದೊಡ್ಡ ಕೂರ್ಲೆ ಯಾವು ಬಾಬು ಲಾಯ್ಕಾಣ್ ಪತ್ತೇನ ಯಾವು ದೊಡ್ಡ ಕೂರ್ಲೆ ಅವು ಇರೇನ ಯಾನ್ ಇರೇಗೆ ಕೊರ್ಪು ನಾವೇ ಬಾಬು ಏನೇ ಪಂಡ ಕಲ್ಲು ಪುರ ಪತ್ತಾಯ ಎಂಕುಲ್ ತಿನ್ ಪೂಜಾ ಬಕ್ಕ ಈರೆ ಪತ್ತತಿ ನೋಡು ನಾಡದ್ದೀಪ ಏನವೇನ ಅವೇ ಬಾಬು ಇರೇಗೆ ಪೂರ ತಿನ್ರೆ ನಾಡದ್ದೀಪ ಆಯ್ತಾ ಮಿತ್ತು ಪುದರ್ ಬರೆ ಪೇರ್ನ ಅವೇ ಸರಿ ಈ ಅಡ್ಡ ಲಗ್ತಲೆ ಬಾಬು ತುಲ ಇದಪ್ಪ ಬತ್ತದಿತ್ತ ದೊಡ್ಡ ಸರಿ ಮಾಡ್ಕೊಂಡು ಆಯ್ತು ಸರಿ ಅಂತ ಹಿರಿಯಾಗಿ ಅಂದವೆ ಯಾನ್ ಇರೇ ಪಸತ್ತಿನ ಕರೆಕ್ಟ್ ಆಣತ್ತೆ ಇರುವಾಗ ಒಂದು ರೇಖೆ ಒಂದು ರೇಖೆ ಅಡಿಕೊಂಡು Shop, 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 stop. Shop. ಆಡ್ ಎಲೆಗೆ ಹಚ್ಚಾಯಿತು ಇನ್ನು ಇದನ್ನು ಬೇಯಿಸ್ಕೊಳ್ಳೋಣ ಅದಕ್ಕೆ ನಾನು ಇಡ್ಲಿ ಬೇಯಿಸೋ ಪಾತ್ರೆನ ತಗೋತೀನಿ ಇವಾಗ ನಾನೊಂದು ಸರ್ಗೋಲ್ನ ತಗೊಂಡಿದ್ದೀನಿ ಅಂದರೆ ಇಡ್ಲಿ ಬೇಯಿಸುವಂಥ ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಹಾಫ್ ಆನ್ ಅವರ್ ಬೇಯಿಸೋಕ್ಕೆ ಎಷ್ಟು ನೀರು ಬೇಕಾಗತ್ತೆ ಅನ್ಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಪ್ಲೇಟನ್ನು ಇಟ್ಟು ಇದ್ರ ಮೇಲೆ ನಾವು ಹಚ್ಕೊಂಡಿದ್ವಲ್ವಾ ಆ ಎಲೆನ ನೀಟಾಗಿ ಇಟ್ಕೊಂಡು ಮೊದಲಿಗೆ ಒಂದು ಖಾಲಿ ಎಲೆ ಅಡಿಗಡೆ ಹಾಕ್ಕೊಂಡ್ಬಿಡೋಣ ತೀರಾ ನೀರು ಮೇಲೆ ಬಂದರೆ ಕಡ್ಬೆಲ್ಲ ತುಂಬ ಒಂಥರ ಸಾಫ್ಟಾಗಿ ನೀರು ಅನಿಸುತ್ತೆ ಹಾಗಾಗಿ ಇದೊಂದು ಎಲೆನ ಅಡಿಗಡೆ ಹಾಕ್ಕೊಂಡು ಬಿಡ್ತೀನಿ ಇವಾಗ ಈ ಎಲೆನ ನೀಟಾಗಿ ಇಟ್ಕೊಂಡು ಹೋಗೋಣ ದೊಡ್ಡದಿದೆ ಇಲ್ಲೇ ನಮ್ಮ ಪಾತ್ರೆಗಿಂತ ಸರಿ ಹೋಯ್ತು ಇವಾಗ ಸರಿ ಆಯಿತು ಇವಾಗ ಇದನ್ನು ಬೇಯಿಸ್ಕೋಬೇಕು ಒಂದು ಹಾಫ್ ಆನ್ ಅವರ್ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಇದ್ರ ಮುಚ್ಚಳ ಬಸಳೆ ಬಾಬಾ ಬುಡ್ಚಿ ಬಿಡು ಬಿಡು ಹಾಫ್ ಆನ್ ಅವರ್ ಆಗಿದೆ ನೋಡಿ ಇದಿಷ್ಟು ಬೆಂದರೆ ಸಾಕು ಹಾಫ್ ಆನ್ ಅವರ್ ಆದರೆ ಬೆಂದಿರುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ತಂದೆಯದ ಇರೆ ಅಂದರೆ ಉಪ್ಪಳಿಗೆ ಎಲೆಯ ಕಡುಬು ರೆಡಿ ಆಗಿಬಿಡ್ತು ಇವಾಗಿನ ಜನ್ರೇಷನ್ ಅಂದರೆ ಇವಾಗಿನ ಮಕ್ಕಳಿಗೆ ಈ ಎಲೆ ಕಡುಬುಗಳು ಇನ್ನು ಈ ತುಳುನಾಡಿನಲ್ಲಿ ಬರೋವಂಥ ಸಾಂಪ್ರದಾಯಿಕವಾದಂತಹ ಕೆಲವೊಂದು ತಿಂಡಿ ತಿನಿಸುಗಳಿದಾವಲ್ಲ ಇದು ಯಾವುದೂ ಕೂಡ ಇವಾಗಿನ ಮಕ್ಕಳಿಗೆ ಗೊತ್ತಿಲ್ಲ ಇವಾಗಿನ ಮಕ್ಕಳಿಗೆ ಅಂತ ಅಲ್ಲ ನಮಗೇನೆ ಗೊತ್ತಿಲ್ಲ ಇದನ್ನೆಲ್ಲ ನಾವು ತಿಳ್ಕೋಬೇಕು ಹಾಗೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಹಾಗೆ ಇದೇ ರೀತಿ ತುಂಬ ರೀತಿಯ ತಿಂಡಿ ತಿನಿಸುಗಳಿದ್ದಾವೆ ಇದನ್ನು ತುಳುನಾಡಿನಲ್ಲಿ ಒಂದು ರೀತಿ ಸಂಪ್ರದಾಯದ ಪ್ರಕಾರ ಆಚರಿಸ್ಕೊಂಡು ಬಂದಿದ್ದೀವಿ ಇವಾಗ ಹೇಗಾಗಿದೆ ಅಂದರೆ ಕೆಲವೊಂದು ಕೆಲಸಗಳನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಇನ್ನು ಮುಂದಿನ ಪೀಳಿಗೆಗೆ ಇದನ್ನು ಮಾಡ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಕೆಲವೊಂದು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆದರೆ ಈ ತಿಂಡಿ ತಿನಿಸುಗಳನ್ನು ನಾವು ಕಲ್ತ್ಕೋಬೇಕು ಹಾಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಜನ್ರೇಷನ್ಗೆ ಕಲಿಸ್ಕೊಡ್ಬೇಕು ಹಾಗೆ ಇದೇ ರೀತಿಯ ತಿಂಡಿ ತಿನಿಸುಗಳ ರೆಸಿಪಿ ಇನ್ನಷ್ಟು ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್